कल्याणं आरोग्यं धनसम्पदः शुभं कुरु त्वं कल्याणं आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे. Not only the open pyramid, your open-minded mentality shows this. ಈ 2 ವರ್ಷದಲ್ಲಿ ಮೊದಲನೇ ವರ್ಷ ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಈ ಎಕ್ಸ್ಪ್ಲೋರೇಷನಲ್ಲಿ ಸ್ವಲ್ಪ ಕಳೆದೋಗಿದ್ದೆ. ಆ ಟೈಮಲ್ಲಿ ನಮಗೆ 2 ವಿಷಯ ನಡೆಯಿತು, ನನಗೆ ಮತ್ತು ಭವಾನಿ ಅವ್ರಿಗೆ. ಏನು ಅಂತ ಹೇಳಿದ್ರೆ, ಮೊದಲನೇ ಅವಕಾಶ ವಿಶ್ವಾಮಿತ್ರ ಲೈಟ್ ಫೌಂಡೇಶನ್ ಅವರ ವತಿಯಿಂದ ಸುರೇಂದ್ರ ಸರ್ ಹಾಗೂ ಶಿಲ್ಪಾ ಮೇಡಮ್ ಅವ್ರ ಕಡೆಯಿಂದ ವೆಜಿಟೇರಿಯನ್ ರ್ಯಾಲಿ 108 ಜಾಗದಲ್ಲಿ 4 ಸ್ಟೇಟ್ಸಲ್ಲಿ ನಡೀತು. ಆಗ ಮೊದಲನೇ ಬಾರಿ ಭವಾನಿ ಅವರಿಗೆ ಆಪರ್ಚುನಿಟಿನ ಕೊಟ್ಟರು. ಆವಾಗ ಭವಾನಿ ಅವರು ನಮ್ಮ ಹತ್ರ ಬಂದುಬಿಟ್ಟು ಹೇಳಿದ್ರ ಹತ್ರ ನಾವಿಬ್ಬರು ಸೇರಿ ಮಾಡೋಣ ಅಂತ. ನಾನು ಅಂದರೆ ರ್ಯಾಲಿ ಹೆಸರು ಕೇಳಿದ್ದೀನಿ ಹೊರತು ನಾನು ಪಾರ್ಟಿಸಿಪೇಟು ಮಾಡಿದ್ದಿಲ್ಲ, ಏನು ಮಾಡೋಣ ಅಂತ. ಆಗ ಸರಿ ಅಂತ ಆಗ ಒಂದು ಆಪರ್ಚುನಿಟಿ ಬರಬೇಕಾದ್ರೆ ಯೂನಿವರ್ಸೇ ಕೊಡ್ತಿದ್ದೆ, ಆದರೆ ತುಂಬ ಡಿನೈ ಮಾಡಿದ್ರು ಸ್ವಲ್ಪ ಜನ. ಬಟ್ ಯೂನಿವರ್ಸೇ ನಮ್ಗೆ ಕೊಡಬೇಕಾದ್ರೆ ನಾವು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತ ಸುರೇಂದ್ರ ಸರ್ ಹಾಗೂ ಶಿಲ್ಪಾ ಮೇಡಮ್ ಅವ್ರ ಎಂಟೈರ್ ಟೀಮಿಂದ ಒಂದು ಸಪೋರ್ಟ್ ತೊಗೊಂಡು ಆರ್ಗನೈಸ್ ಮಾಡಿದ್ವಿ ಹುಳಿಮಾವು ಅಲ್ಲಿ. ಅದು ಮಾಡಿದ ಮೇಲೆ ಅಂತೂ ಲೈಫೇ ಚೇಂಜ್ ಆಗೋಯ್ತು. ಅದು ಮಾಡೋವರೆಗೂ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಪತ್ರಿಜಿ ಅವ್ರಿಗೆ ಒಂದು ವಿಷಯ ತಿಳಿತ್ತು, ಈ ರೀತಿ ಅಂದರೆ ನಾನು ನಾನ್ ವೆಜ್ ತಿಂತಾ ಇದ್ದೆ. ಯಾವಾಗ ನಾನು ರ್ಯಾಲಿ ವರ್ಕ್ ಸ್ಟಾರ್ಟ್ ಮಾಡೋದನ್ನು ಆವಾಗಿಂದ ನಾನು ನಾನ್ ವೆಜ್ ಬಿಟ್ಬಿಟ್ಟೆ. ಆಮೇಲೆ ನನ್ನ ಲೈಫೇ ಚೇಂಜ್ ಆಗೋಯ್ತು. ಛಾಯಾ ಮ್ಯಾಮ್ ಬಂದುಬಿಟ್ಟು ಒನ್ ಡೇ ಸ್ಟೇಟಸಲ್ಲಿ ಹಾಕಿದ್ರು 12:30ಗೆ ಆನ್ಲೈನ್ ಕ್ಲಾಸಸ್ ಇದೆ ಅಂತ ಹೇಳಿ. 12:27ಗೆ ನಾನು ನೋಡಿದ್ದೀನಿ. 3 ಮಿನಿಟ್ಸ್ ಮಿಸ್ ಆಗಿದ್ರೆ ಅವತ್ತು ನನಗೆ ಗೊತ್ತಾಗ್ತಿರ್ಲಿಲ್ಲ. ಜಸ್ಟ್ 12:30ಗೆ ಜಾಯಿನ್ ಆದೆ. ನಾನು ಒಬ್ಬಳೇ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು PCSBಯಲ್ಲಿ ಆ್ಯಂಕರಿಂಗ್ ಮಾಡಬೇಕಾದ್ರೆ ಛಾಯಾ ಮ್ಯಾಮ್ ಕ್ಲಾಸಸ್ ನಾನೇ ಆ್ಯಂಕರಿಂಗ್ ಮಾಡ್ತಾ ಇದ್ದಿದ್ದು. ಆಗ ಛಾಯಾ ಮ್ಯಾಮ್ ಕೇಳಿದ್ರು, ಅಲ್ಲ ಭವನಿ ನಿನ್ಗೇನಕ್ಕೆ ಧ್ಯಾನ ಬೇಕು ಅಂತ ಹೇಳಿ. ಇಲ್ಲ ಮ್ಯಾಮ್ ನಾನು ಕಲಿಯೋದು ತುಂಬ ಇದೆ ಅಂತ ಹೇಳಿದೆ. ಆವಾಗ ನನ್ನ ಕೈ ಹಿಡಿದು ನಡೆಸಿದ ಗುರು ಛಾಯಾ ಮ್ಯಾಮ್. ಸೊ ಗ್ರೋ ಅಪ್ ಆದಮೇಲೆ ನಾವೆಲ್ಲ ಕ್ಲೀನಪ್
ಒಳಗಡೆ ಇರುವಂಥ ಕಲ್ಮಶನ ಕ್ಲೀನಪ್ ಮಾಡ್ಕೊಳ್ಳೋವಂಥ ಕೆಲಸ. ಈ ಜ್ಞಾನ ಕೇಳಿದ್ವಿ, ಧ್ಯಾನ ಮಾಡಿದ್ವಿ, ಇದರಿಂದ ಒಳಗಡೆ ಕ್ಲೀನಪ್, ನಮ್ಮ ಚಿತ್ತವನ್ನು ಕ್ಲೀನಪ್, ಸಬ್ಕಾನ್ಷಿಯಸ್ ಕರ್ಮಾಸ್. ಮದುವೆ ಮುಂಚೆ ನನ್ನ ಲೈಫ್ ಒಂದು, ಆಫ್ಟರ್ ಮ್ಯಾರೇಜ್ ಚೇಂಜ್ ಆಯಿತು, ಯೂ ಟರ್ನ್ ಆಯಿತು. ಬಿಫೋರ್ ಮ್ಯಾರೇಜ್ ಏನೂ ಇಶ್ಯೂಸ್ ಅಂತ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಸಮ್ ಫ್ಯಾಮಿಲಿ ಚಾಲೆಂಜಸ್ ಬಂದು ಆ ಚಾಲೆಂಜಸ್ನಿಂದ ಹೊರಗಡೆ ಬರೋಕ್ಕೆ ನಾನು ತುಂಬ ಸಫರ್ ಆದೆ. ನನ್ನ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನನ್ನ ಸುತ್ತಮುತ್ತ ಇರೋರೆಲ್ಲ ಧ್ಯಾನಿಗಳಾಗಬೇಕು, ಶಾಕಾಹಾರಿಗಳಾಗಬೇಕು ಅನ್ನೋ. ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂದರೆ, ಪ್ರತಿ 2 ವಾರಗಳಿಗೊಮ್ಮೆ 2ನೇ ಭಾನುವಾರ, ಒಂದು ಭಾನುವಾರ ಬಿಡೋದು, ಇನ್ನೊಂದು ಭಾನುವಾರ ನಮ್ಮ ಗೌರಿಬಿದನೂರಿನ ಒಂದೊಂದು ವಾರ್ಡಲ್ಲಿ 1 ವಾರ, ಪ್ರತಿ ವಾರ್ಡು ಪ್ರತಿ ಮನೆಗೂ ಮೆಸೇಜ್ ತಲುಪಬೇಕು ಅಂತ ನಮ್ಮ ಉದ್ದೇಶ. ಸೊ ಹಾಗಾಗಿ ಶಾಕಾಹಾರ ರ್ಯಾಲಿಗಳನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಹಾಗೆ ಪಿರಮಿಡ್ಗಳ ನಿರ್ಮಾಣ ನಮ್ಮದು 2ನೇ ಉದ್ದೇಶ. ಪತ್ರಿಜಿಯವರ ಸಂಕಲ್ಪ ಇದೆಯಲ್ಲ, ಧ್ಯಾನ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು. ಧ್ಯಾನ ಹೇಳ್ಕೊಡೋದು ಕಾಲ್ ಸರ್ವಿಸ್ ಮೂಲಕ, ಮತ್ತು ಅಕ್ಕಪಕ್ಕದಲ್ಲೆಲ್ಲರಿಗೂ ಪ್ರಚಾರ ಮಾಡೋದ್ರ ಮೂಲಕ, ಧ್ಯಾನ ಸತ್ಸಂಗಗಳು ಮಾಡೋದ್ರ ಮೂಲಕ ನಡೀತಾ ಇದೆ. ಪಿರಮಿಡ್ ಬಂದಿದ ತಕ್ಷಣ ನಾವೆಲ್ಲರನ್ನ ಅದ್ರ ಕೆಳಗೆ ಕೂತ್ಕೊಂಡೇ ಧ್ಯಾನ ಮಾಡಬೇಕು ಅಂತ ನಮ್ಗೊಂದು ಇಷ್ಟ ಇತ್ತು. ಆ್ಯಂಡ್ ಅದೇ ಥರ ಹೋಮ್ವರ್ಕ್ ಮಾಡುವಾಗ ಯಾವುದಾದ್ರು ಅಸೈನ್ಮೆಂಟ್ಸ್ ಬೇಗ ಮುಗಿಸ್ಬೇಕು ಅಂದರೆ ಖಂಡಿತ ಪಿರಮಿಡ್ ಕೆಳಗೆ ಕೂತ್ಕೊಂಡು ಮಾಡ್ತಿದ್ದೀವಿ. ಎಕ್ಸಾಮ್ ಇದ್ದರೆ ಖಂಡಿತ ಅದರ ಕೆಳಗೇನೆ ಸ್ಪೆಂಡ್ ಮಾಡೋದು, ರಿವಿಷನ್ ಮಾಡೋದು. ಸೊ ಹಾಗಾಗಿ ಆ ಪಿರಮಿಡ್ ಎನರ್ಜಿ ಅನ್ನೋದು ನಮಗೆ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.